ಯಾವುದೇ ಶೇರ್ ಅಥವಾ ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ನಾರ್ಮಲ್ ಆಗಿ ಹೆಂಗ್ ರಿಟರ್ನ್ ಬರುತ್ತೆ, ₹100 ಇನ್ವೆಸ್ಟ್ ಮಾಡಿದ್ದೆ ₹150 ಮೂವ್ ಆಗಿದೆ ಅಪ್ಪ, ನನಗೆ ₹50 ಪ್ರಾಫಿಟ್ ಬಂದಿದೆ ಅಂತ ಹೇಳ್ಬೋದು. ಇಲ್ಲ ಡಿವಿಡೆಂಡ್ ಇಶ್ಯೂ ಮಾಡಿದ್ದಾರೆ, ಡೈರೆಕ್ಟ್ ಆಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಡಿವಿಡೆಂಡ್ ಬಂದಿದೆ ಕಂಪನಿಯಿಂದ ಅಂತಾನು ಹೇಳ್ಬೋದು. ಈ ರೀತಿಯಾದಂತಹ ಎರಡು ಬ್ರಾಡರ್ ಕ್ಯಾಟಗರೀಸ್ಗಳಲ್ಲಿ ನಾವು ಅರ್ನಿಂಗ್ ಅನ್ನ ಮಾಡಬಹುದು. ಬಟ್ ದೇರ್ ಇಸ್ ಒನ್ ಮೋರ್ ಕ್ಯಾಟಗರಿ. ಆಕ್ಚುಲಿ ಟು ಬಿ ಆನೆಸ್ಟ್, ರೀಸೆಂಟ್ ಆಗಿನೇ ಈ ಒಂದು ಪರ್ಟಿಕ್ಯುಲರ್ ವಿಚಾರ ಗೊತ್ತಾಗಿರ್ತಕ್ಕಂಥದ್ದು. ದೇರ್ ಇಸ್ ಅ ರೀಸನ್ ಆಲ್ಸೋ, ನಾನು ಇದನ್ನ ಮಾತಾಡ್ತಾ ಹೋಗ್ತೀನಿ. ಇಟ್ ಇಸ್ ಕಾಲ್ಡ್ ಆಸ್ SLBM, ಸ್ಟಾಕ್ ಲೆಂಡಿಂಗ್ ಅಂಡ್ ಬಾರೋಯಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ಕೊಂಡು ಸುಮಾರು 2012ರಿಂದ ಈ ಒಂದು ಪರ್ಟಿಕ್ಯುಲರ್ ಮೆಥಡ್ ಇರತಕ್ಕಂಥದ್ದು. ಇನ್ ದ ಸೆನ್ಸ್, ಮೂರನೆಯ ದಾರಿ ಝೀರೋ ರಿಸ್ಕ್ ಅಲ್ಲಿ ನಿಮ್ಮ ಹತ್ರ ಇರತಕ್ಕಂತಹ ಶೇರ್ ಇಂದ ಅಡಿಷನಲ್ ರಿಟರ್ನ್ ಅನ್ನ ಜನರೇಟ್ ಮಾಡತಕ್ಕಂತಹ ವಂಡರ್ಫುಲ್ ವೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕಲಿಯಕ್ಕೆ ಹೋಗ್ತಾ ಇರತಕ್ಕಂಥದ್ದು. ನಾವು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಯಾವ ರೀತಿ ಇದು ವರ್ಕ್ ಆಗುತ್ತೆ, ಯಾವ ರೀತಿಯಾದಂಥ ಒಂದು ಆಪ್ಷನ್ಸ್ಗಳು ಇವತ್ತಿನ ಕಾಲಕ್ಕಿದೆ, ಹೇಗೆ ಒಬ್ಬ ಇಂಡಿವಿಜುವಲ್ ರಿಟೇಲರ್ ನಿಮ್ಮ ಹತ್ರ ಒಂದು ಪರ್ಟಿಕ್ಯುಲರ್ ಶೇರ್ ಇದೆ ಹಾಗೆ ಕೂತ್ಕೊಂಡಿದೆ, ಅದರ ಮೇಲೆ ಅಡಿಷನಲ್ ರಿಟರ್ನ್ ಗಳಿಸಬಹುದು. ಈ ಎಲ್ಲ ವಿಚಾರಗಳನ್ನ ಕಂಪ್ಲೀಟ್ ಆಗಿ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಇದು ಸ್ವಲ್ಪ ಯುನಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಐ ವಾಂಟ್ ಯುವರ್ 100% ಅಟೆನ್ಷನ್. ಲಾಸ್ಟ್ ವರ್ಗು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮಗೆ ತುಂಬಾ ಮೋಟಿವೇಶನ್ ತಂದು ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಇನ್ನೇನಕ್ಕೆ ವೇಟ್ ಮಾಡೋದು, ಲೆಟ್ಸ್ ಗೆಟ್ ಇಂಟು ದ ಸಬ್ಜೆಕ್ಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವಶನ್, SLBM ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಇಮ್ಯಾಜಿನ್ 2 ಪಾರ್ಟೀಸ್ಗಳು ಇದರಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಒಬ್ರು ಶೇರ್ ಅನ್ನ ಹೋಲ್ಡ್ ಮಾಡಿರ್ತಕ್ಕಂಥವ್ರು, ಈ ಎಕ್ಸಾಂಪಲ್ ಅಲ್ಲಿ ಶಾಲಿನಿ ಅವ್ರ ಹತ್ರ ಶೇರ್ಗಳಿದೆ, 1 ಲಕ್ಷ ವರ್ತ್ ಇರತಕ್ಕಂತಹ ಶೇರ್, ₹100 ನಡೀತಾ ಇದೆ ಬೆಲೆ ಅಂತ ಅನ್ಕೊಳ್ಳೋಣ. ಶೇರಿಂದ ಎಕ್ಸಾಂಪಲ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಯಿಂದ ನಟರಾಜ್ ಅಂತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಬರ್ತಾರೆ. ಇವ್ರನ್ನ ಬಾರೋವರ್ ಅಂತ ನಾವು ಕರಿಬಹುದು. ಸೊ ನಟರಾಜಿನ ವ್ಯೂ ಏನು ಅಂತಂದ್ರೆ, ಈಗ ಶಾಲಿನಿ ಅವ್ರು ಹೋಲ್ಡ್ ಮಾಡ್ತಿದ್ದಾರೆ ಶೇರ್ ಅಂದ್ರೆ ಅವರ ಒಂದು ಇಂಟೆನ್ಷನ್ ಏನು, ನಾನು ಹೋಲ್ಡ್ ಮಾಡ್ತಾ ಇದ್ದೀನಪ್ಪ, ಲಾಂಗ್ ಟರ್ಮ್ಗೆ ಇಟ್ಕೊಂಡಿದ್ದೀನಿ ಶೇರ್ನ, ಇಲ್ಲಿಗೆ ₹100 ಬೈ ಮಾಡಿದ್ದೀನಿ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಬೈ ಮಾಡಿದ್ದೀನಿ, ನೆಕ್ಸ್ಟ್ ಒಂದು 5 ವರ್ಷ 10 ವರ್ಷ ಬಿಟ್ಟಾದ್ಮೇಲೆ ಈ ಪ್ರೈಸ್ ಬಂದ್ರೆ ನಾನು ಕೊಡ್ತೀನಿ. ಈ ರೀತಿಯಾದಂಥ ಒಂದು ಥಾಟ್ ಪ್ರೊಸೆಸ್, ಅಂದ್ರೆ ಮಾರ್ಕೆಟ್ ಮೇಲೆ ಹೋದ್ರೆ ಮಾತ್ರ ಪ್ರಾಫಿಟ್ ಬರಬೇಕು ನನಗೆ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಶಾಲಿನಿ ಅವರು ಶೇರ್ನ ಹೋಲ್ಡ್ ಮಾಡಿಟ್ಕೊಂಡಿದ್ರು. ಬಟ್ ನಟರಾಜ್ ಏನ್ ಮಾಡ್ತಿದ್ದಾರೆ, ಇವಾಗ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ರಿಮೆಂಬರ್, ಕಾಂಟ್ರಾಕ್ಟ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ತಿದ್ದಾರೆ. ಏನು ಅಂತಂದ್ರೆ, ನೋಡಪ್ಪ ನಿನ್ನ ಶೇರನ್ನ, ಈಗ ಶಾಲಿನಿ ಅವ್ರ ಹತ್ರ ಹೇಳ್ತಾ ಇರ್ತಕ್ಕಂಥದ್ದು ನಟರಾಜ್, ನಿನ್ನ ಹತ್ರ ಇರೋ ಶೇರ್ನ ನನಗೆ ಕೊಡು ಆಸ್ ಅ ಟೆಂಪ್ರರಿ ಪಾರ್ಟ್, ಒಂದು ತಿಂಗಳಿಗೆ ನನಗೆ ಬೇಕಾಗುತ್ತೆ. ಎವ್ರಿ ಕಾಂಟ್ರಾಕ್ಟ್ಗೂ ಕೂಡ ಎಕ್ಸ್ಪೈರಿ ಇರುತ್ತೆ, 1 ತಿಂಗಳು 2 ತಿಂಗಳು ರೀತಿಯಾಗಿರುತ್ತೆ. ಯೂಶಲಿ 1 ತಿಂಗಳು ಎಕ್ಸ್ಪೈರಿ ಇರುತ್ತೆ SLBM ಕಾಂಟ್ರಾಕ್ಟ್ಸ್ಗಳಿಗೆ. ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಶೇರ್ಗಳ ಓನರ್ಶಿಪ್ ಏನಿದೆಯೋ ನಿನ್ನ ಹತ್ರನೇ ಇರುತ್ತೆ, ಬಟ್ ನಿನ್ನ ಡಿಮ್ಯಾಟ್ ಇಂದ ನನಗೆ ಶೇರ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ. ನಟರಾಜ್ ಏನ್ ಮಾಡ್ತಾರೆ, ಈ ಶೇರ್ಸ್ಗಳನ್ನ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾರೆ. ಇನ್ ದ ಸೆನ್ಸ್, ಶೇರ್ಗಳು ಅದೇ ರೀತಿಯೇ ಇರುತ್ತೆ, ಇದೊಂದು ಸಪರೇಟ್ ಮಾರ್ಕೆಟ್ ಆಗೇನೆ ವರ್ಕ್ ಆಗ್ತಕ್ಕಂಥದ್ದು, ಕಾಂಟ್ರಾಕ್ಚುವಲ್ ಲೆವೆಲ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು. ಫಾರ್ ಎಕ್ಸಾಂಪಲ್, ನಟರಾಜ್ ಬೆಟ್ ಮಾಡ್ತಾ ಇರೋದು ಏನು ಅಂದ್ರೆ, ₹100 ಬೆಲೆ ಇದೆ, ₹100 ಕೆಳಗಡೆ ಹೋಗುತ್ತೆ ಅಂತಕ್ಕಂಥ ಒಂದು ವ್ಯೂ ಅನ್ನು ನಟರಾಜ್ ಹೊಂದಿರ್ತಾರೆ. ಡೈರೆಕ್ಟ್ ಆಗಿ ಶೇರ್ ಅನ್ನ ನಾವು ಸೆಲ್ ಮಾಡೋಕ್ಕಾಗಲ್ಲ, ಫಸ್ಟೇ ಸೆಲ್ ಮಾಡೋಕ್ಕಾಗಲ್ಲ. ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಅದು ಪಾಸಿಬಲ್ ಇದೆ, ಇದ್ರ ಬಗ್ಗೆ ಇನ್ನೊಂದು ಸಪರೇಟ್ ವಿಡಿಯೋದಲ್ಲಿ ಮಾತಾಡೋಣ ನಾವು. ಬಟ್ ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ಶೇರುಗಳನ್ನ ಡೈರೆಕ್ಟ್ ಆಗಿ ಸೆಲ್ ಮಾಡ್ಲಿಕ್ಕೆ ಇರತಕ್ಕಂಥ ಒನ್ ಆಫ್ ದ ಆಪ್ಷನ್ಸ್ ಇವತ್ತಿನ ಕಾಲಕ್ಕೆ SLBM ಅಂತಕ್ಕಂಥದ್ದು. ಆಸ್ ಅ ಬಾರೋವರ್, ಸಾಲಗಾರರಾಗಿ, ಶೇರುಗಳ ಸಾಲಗಾರರಾಗಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಬಹುದು. ಮಾರ್ಕೆಟ್ ಬಿದ್ದರೆ ಅವರಿಗೆ ಪ್ರಾಫಿಟ್ ಆಗುತ್ತೆ. ಆ ರೀತಿಯಾದಂಥ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಕಾಂಟ್ರಾಕ್ಟ್ ಎಂಟ್ರಿ ಆಗ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, 1 ಲಕ್ಷ ವರ್ತ್ ಇರತಕ್ಕಂತಹ ಶೇರ್ ಏನಿತ್ತು ಶಾಲಿನಿ ಅವ್ರ ಹತ್ರ, ಅದರ ಡಿವಿಡೆಂಡು, ಬೋನಸ್ಸು, ಆಸ್ ಇಟ್ ಈಸ್ ಅದರ ಬೆನಿಫಿಟ್ಸ್ಗಳೇನಿದೆಯೋ ಅವ್ರಿಗೆ ಆಗ್ತಾ ಇರುತ್ತೆ. ಬಟ್ ಫಾರ್ ಅ ಮೂಮೆಂಟರಿ ಪೀರಿಯಡ್, ಅಂದ್ರೆ 1 ತಿಂಗಳು, ಈ ರೀತಿಯಾದಂತಹ ಒಂದು ಸ್ಪೆಸಿಫಿಕ್ ಪೀರಿಯಡ್ ಅಲ್ಲಿ ಎಲ್ಲ ಶೇರ್ಗಳಿಗೂ ಇದು ಅಪ್ಲಿಕೇಬಲ್ ಆಗಲ್ಲ. ಇದ್ರ ಬಗ್ಗೆ ಡೀಟೇಲ್ ಮಾತಾಡ್ತಾ ಹೋಗೋಣ. ಬಟ್ ಆ ಒಂದು ಪರ್ಟಿಕ್ಯುಲರ್ ಶೇರ್ನ ಅಲಾಂಗ್ ವಿತ್ ಅ ಹೋಲ್ಡಿಂಗ್ ಅವ್ರಿಗೆ ಅಡಿಷನಲ್ ಆಗಿ ಒಂದು ರೆಂಟ್ ಏನಿದೆಯೋ ಆ ರೆಂಟನ್ನು ಈ ವ್ಯಕ್ತಿ, ಬಾರೋವರ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ನಟರಾಜ್, ಶಾಲಿನಿ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಆಫ್ಟರ್ ದ ಕಾಂಟ್ರಾಕ್ಟ್. ಅದರ ಜೊತೆಗೆ ಅವರ ಶೇರುಗಳನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಇದನ್ನ ಲೀಗಲ್ ವೇದಲ್ಲೇ ಇವತ್ತಿನ ಕಾಲಕ್ಕೆ ಒಂದು ಫ್ರೇಮ್ ವರ್ಕ್ ಅಲ್ಲಿ ಮಾನಿಟರ್ ಮಾಡ್ತಾ ಇದೆ. ಎಕ್ಸ್ಚೇಂಜಸ್ಗಳು ಇನ್ವಾಲ್ವ್ ಆಗಿರುತ್ತೆ, ಸೆಬಿ ಇನ್ವಾಲ್ವ್ ಆಗಿರುತ್ತೆ, ಒಂದು ಸಪರೇಟ್ ಮೆಕ್ಯಾನಿಸಮ್ ಅಥವಾ ಮಾರ್ಕೆಟ್ ಆಗೇನೆ ಇವತ್ತಿನ ಕಾಲಕ್ಕೆ SLBM ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ ಹುಟ್ಟಬಹುದು ನಿಮಗೆ, ಸರ್ ಬಾರೋವರ್ಗೆ ಏನು ಬೆನಿಫಿಟ್ ಇದೆ ಇದರಲ್ಲಿ? ನಾನು ಆಲ್ರೆಡಿ ಹೇಳಿದೆ, ₹100 ವ್ಯಾಲ್ಯೂ ಇರತಕ್ಕಂತಹ ಶೇರ್ ಏನಿದೆಯೋ ಅದು ಇನ್ ಕೇಸ್ ಏನಾದರೂ ₹80 ಬಂದರೆ ಒಂದು ಶೇರಿಗೆ ₹20 ಅಷ್ಟು ಈ ಒಂದು ಬಾರೋವರ್ ಇಂಟೆನ್ಷನ್ ಏನು, ಮಾರ್ಕೆಟ್ ಬಿದ್ದರೆ ಮಾತ್ರ ಪ್ರಾಫಿಟ್ ಆಗಬೇಕು ಅವ್ರಿಗೆ, ಆ ರೀತಿ ಅಂತ ಒಂದು ವಿಚಾರ ಇರುತ್ತೆ. ಮಾರ್ಕೆಟ್ ಮೇಲೆ ಹೋದರೆ ಅವರಿಗೆ ಲಾಸ್ ಆಗುತ್ತೆ, ಆ ಲಾಸನ್ನು ಕೊಲಾಟ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬಟ್ ಇನ್ ಕೇಸ್ ಮಾರ್ಕೆಟ್ ಬಿತ್ತು ಅಂತಂದರೆ ಒಂದು ಶೇರಿಗೆ ₹20 ಪ್ರಾಫಿಟ್ ಏನಿದೆಯೋ ಅದು ಅವರಿಗೆ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ. ಸೊ ಆ ಒಂದು ಪ್ರಾಫಿಟಿನಲ್ಲಿ ರೆಂಟನ್ನು ಕೂಡ ಕೊಡಬೇಕಾಗುತ್ತೆ. ಸಪೋಸ್ ಅವ್ರಿಗೆ ಲಾಸ್ ಆಗಿದೆ ಅಂತಂದರೆ ಅಲಾಂಗ್ ವಿತ್ ಲಾಸ್ ರೆಂಟನ್ನು ಕೂಡ ಕೊಡಬೇಕಾಗುತ್ತೆ. ಇನ್ ಐದರ್ ಆಫ್ ದ ಕೇಸಸ್, ಮಾರ್ಕೆಟ್ ಮೇಲೆ ಹೋಗಲಿ ಕೆಳಗಡೆ ಹೋಗಲಿ, ನೀವು ಲೆಂಡ್ ಮಾಡಿದ್ದೀರಾ ಶೇರ್ನ ಅಂತಂದರೆ ಆಲ್ಮೋಸ್ಟ್ ನೀವು ಗ್ರೀನ್ ಕಡೆಗೆ ಇರ್ತೀರಾ. ಶೇರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅದು ಆಸ್ ಇಟ್ ಈಸ್ ಆಗ್ತಾನೆ ಇರುತ್ತೆ. ಬಟ್ ಆನ್ ಟಾಪ್ ಆಫ್ ದಟ್ ರೆಂಟ್ ವೈಸ್ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಇರಲ್ಲ, ರೆಂಟಿಂಗ್ ಡೆಫಿನೆಟ್ಲಿ ಆಗುತ್ತೆ. ಪ್ರಾಬ್ಲಮ್ ಏನು ಅಂತಂದರೆ, ಹಳೆಯ ಕಾಲದಲ್ಲಿ ಇನ್ಫ್ಯಾಕ್ಟ್ ಇದು
ಇಟ್ ಈಸ್ ಅ ವೆರಿ ಸರ್ಪ್ರೈಸಿಂಗ್ ಥಿಂಗ್. 2012 ಇದು ಎಸ್ಟಾಬ್ಲಿಷ್ ಆಗಿದೆ. ತುಂಬಾ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಹಳೆಯ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತಂದರೆ, ನಾವು ಕಾಲ್ ಮಾಡಿ ಬ್ರೋಕರ್ ಹತ್ರ ಮಾತಾಡಿಕೊಂಡು ಆ ಒಂದು ಪರ್ಟಿಕ್ಯುಲರ್ ಮಾರ್ಕೆಟಲ್ಲಿ ಯಾರ್ಯಾರು ಇದ್ದಾರೋ, ಈಗ ಬರೋರು ಇದ್ದಾರೆ ಅಂತಂದರೆ ಅವ್ರ ಕಡೆಯಿಂದ ಮತ್ತೆ ತೊಗೊಳ್ಳೋರು ಇರಬೇಕು. ಸೊ ಆ ಲಿಕ್ವಿಡಿಟಿನೆಲ್ಲ ನೋಡಿಕೊಂಡು ಬ್ರೋಕರ್ಸ್ಗಳು ಡೀಲ್ ಮಾಡ್ತಾ ಇದ್ರು, ಡೈರೆಕ್ಟಾಗಿ ಕಾಲ್ ಮೂಲಕ ವ್ಯವಹಾರಗಳಾಗ್ತಾ ಇತ್ತು. ಬಟ್ ಇವತ್ತಿನ ಕಾಲಕ್ಕೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಧನ್ ಅಂತಕ್ಕಂತಹ ಒಂದು ಪ್ಲಾಟ್ಫಾರ್ಮಲ್ಲಿ ಈ ಒಂದು ಪರ್ಟಿಕ್ಯುಲರ್ ಫೀಚರ್ನ ರೀಸೆಂಟಾಗಿ ಕೊಟ್ಟಿರ್ತಕ್ಕಂಥದ್ದು SLBM ಫೀಚರ್. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಧನ್ ಪ್ಲಾಟ್ಫಾರ್ಮ್ನ ಡ್ಯಾಶ್ಬೋರ್ಡ್ ನೋಡ್ತಾ ಇದ್ದೀವಿ. ರೆಂಟ್ ಸ್ಟಾಕ್ಸ್ ಅಂತಕ್ಕಂತಹ ಒಂದು ಸಪರೇಟ್ ಡ್ಯಾಶ್ಬೋರ್ಡ್ ಅನ್ನು ಇವರು ಕೊಟ್ಟಿರ್ತಾರೆ ಈ ಒಂದು ಪರ್ಟಿಕ್ಯುಲರ್ ಫೀಚರ್ಗೆ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ನೋಡ್ಬೋದು ಯಾವ್ಯಾವ ಸ್ಟಾಕ್ಸ್ಗಳು ಲೀಸ್ಟ್ ಆಗಿದೆ, ಕ್ವಾಂಟಿಟಿ ಇನ್ ಡಿಮ್ಯಾಂಡ್, ಎಷ್ಟು ಕ್ವಾಂಟಿಟಿ ಡಿಮ್ಯಾಂಡಲ್ಲಿದೆ. ಬಿಕಾಸ್ ಕ್ವಾಂಟಿಟಿ ಇನ್ ಡಿಮ್ಯಾಂಡು ಕೂಡ ವೇರಿಯೇಷನ್ ಆಗುತ್ತೆ, ಸ್ಟಾಕ್ಸ್ ಟು ಸ್ಟಾಕ್ ವೇರಿಯೇಷನ್ಸ್ ಆಗುತ್ತೆ. ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಎಷ್ಟು ರೆಂಟ್ಸ್ಗಳನ್ನು, ಶೇರ್ಸ್ಗಳನ್ನ ರೆಂಟ್ ಮಾಡ್ಬೋದು ನೀವು, ಆ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಎಲ್ಲಿವರೆಗೂ ಅರ್ನಿಂಗ್ ಪೊಟೆನ್ಷಿಯಲ್ ಇದೆ, ಹಾಗೆ ಈಲ್ಡ್ ಪರ್ಸೆಂಟೇಜ್ ಏನು ಪೊಟೆನ್ಷಿಯಲ್ ಇದೆ ವರ್ಷಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಕಾಂಟ್ರಾಕ್ಟ್ ಎಂಡ್ ಆಗ್ತಕ್ಕಂಥ ಸಿಚುವೇಷನ್ಸ್ಗಳಲ್ಲಿ ಆ ಒಂದು ಪರ್ಟಿಕ್ಯುಲರ್ ಮಂತ್ಗೆ ಏನು ಬೆನಿಫಿಟ್ ಬೇಕೋ ಅದು ಬರುತ್ತೆ ನಿಮಗೆ. ಸೊ ಇದರ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ, ಮೇಕ್ ಆಫರ್ ಅಂತಕ್ಕಂಥ ಒಂದು ಆಪ್ಷನ್ ನೋಡ್ತೀವಿ ಅಂತಂದರೆ, ಈಗ ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಹೋಲ್ಡಿಂಗಲ್ಲಿ ಇರ್ತಕ್ಕಂಥ ಒಂದು ಆಪ್ಷನಲ್ಲಿ ತೋರಿಸುತ್ತೆ. ಅದಂದರೆ ರೆಡಿ ಫಾರ್ ರೆಂಟ್. ಈಗ ಯೆಲ್ಲೋ ಕಲರ್ ಹೈಲೈಟಲ್ಲಿ ಏನು ತೋರಿಸ್ತಾ ಇದೆ, ರೆಡಿ ಫಾರ್ ರೆಂಟ್ ಅಂತಕ್ಕಂಥ ತೋರಿಸುತ್ತೆ. ರೆಂಟ್ ಅನ್ನೋ ಆಪ್ಷನ್ ಕೊಟ್ಟೆ. ಈಗ ನೋಡಿ, ಏಷ್ಯನ್ ಪೇಂಟ್ಸ್ ನಾನು ರೆಂಟ್ ಅಂತಕ್ಕಂಥ ಒಂದು ಆಪ್ಷನ್ ತೋರಿಸ್ತಾ ಇದ್ದೀನಿ. ಇಲ್ಲಿ 9 ಕ್ವಾಂಟಿಟೀಸ್ಗಳನ್ನು ನಾವು ರೆಂಟ್ ಮಾಡ್ಬೋದು ಮಾರ್ಕೆಟ್ ಪ್ರೈಸ್ಗೆ. ಸೊ ರೆಂಟ್ ಅಂತಕ್ಕಂಥ ಇಲ್ಲಿ ಒಂದು ಬಟನ್ ಏನು ಕಾಣಿಸ್ತಿದೆ, ಅದರ ಮೂಲಕ ನಾವು ರೆಂಟ್ ಮಾಡ್ತೀವಿ ಅಂತಂದರೆ ಓವರ್ ಆಲ್ ಹಿಂದ್ಗಡೆ ಇರ್ತಕ್ಕಂಥ ಮೆಕ್ಯಾನಿಸಮ್ನ ಬೈ ಡಿಫಾಲ್ಟ್ ಸಿಸ್ಟಮೇ ಟೇಕ್ ಕೇರ್ ಮಾಡುತ್ತೆ. ಹಾಗೆ ರೆಂಟ್ ಸ್ಟಾಕ್ಸಿನ ಪೋರ್ಟ್ಫೋಲಿಯೋದಲ್ಲಿ ಓವರ್ ಆಲ್ ರೆಂಟ್ ಪೋರ್ಟ್ಫೋಲಿಯೋ ನೀವು ಕೊಟ್ಟಿದ್ದೀರಾ ರೆಂಟನ್ನು ಅಂತಂದರೆ ಯಾವ್ಯಾವ ರೀತಿಯಾದಂಥ ಬದಲಾವಣೆ ಆಗ್ತದೆ, P&L ಏನು ನಡೀತಾ ಇದೆ, ಅರ್ನಿಂಗ್ಸ್ಗಳು ಏನಾಗಿದೆ, ನಿಮಗೆ ಈಲ್ಡ್ ಎಷ್ಟು ಬಂದಿದೆ, ಆ ಒಂದು ಡೀಟೇಲ್ಸ್ಗಳನ್ನು ಸಪ್ರೇಟ್ ಡ್ಯಾಶ್ಬೋರ್ಡಲ್ಲಿ ನೋಡ್ಬೋದು. P&L ಪರ್ಸೆಂಟೇಜ್ ಎಲ್ಲ ವೇರಿಯೇಷನ್ ಆಗ್ತಕ್ಕಂಥದ್ದು. ರೆಂಟಲ್ ಇನ್ಕಮ್ ಟಿಲ್ ಡೇಟ್ ಯಾವ ರೀತಿ ಅಂತ ಒಂದು ರೆಂಟಲ್ ಇನ್ಕಮ್ ಇದೆ, ಇನ್ ಅರ್ನಿಂಗ್ ಸದ್ಯಕ್ಕೆ ನಡೀತಾ ಇರತಕ್ಕಂಥ ಅರ್ನಿಂಗ್ ಎಷ್ಟು, ರೆಂಟಲ್ ಅರ್ನಿಂಗ್, ಈ ಕಂಪ್ಲೀಟ್ ರೆಂಟಿಂಗ್ ಮೆಕ್ಯಾನಿಸಮ್ ಏನಿದೆ SLBM ಮೆಕ್ಯಾನಿಸಮ್ ಅಂದರೆ ಸಪರೇಟ್ ಒಂದು ಡ್ಯಾಶ್ಬೋರ್ಡ್ ಅನ್ನೇ ಇವ್ರ ಕಡೆಯಿಂದ ಇವತ್ತಿನ ಕಾಲಕ್ಕೆ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಸೈನಿಂಗ್ ಚಾರ್ಜಸ್ ಇರುತ್ತೆ, 200 ರೂಪಾಯಿನ ಪೇ ಮಾಡೋದ್ರ ಮೂಲಕ. ಸಪೋಸ್ ನಿಮ್ಮ ಹತ್ರ ಇದೆ ಸ್ಟಾಕ್ಸ್ಗಳು, ಆ ಸ್ಟಾಕ್ಸ್ಗಳನ್ನ ಈಗ ಬೇರೆ ಬ್ರೋಕರ್ ಇದೆ ಸರ್, ಏನು ಮಾಡೋದು, ನಾನು ರೆಂಟ್ ಮಾಡಬೇಕು ಅನ್ಕೊಂಡಿದ್ದೀನಿ, ಒಂದು 5 ವರ್ಷ 10 ವರ್ಷ ಈ ರೀತಿ ಅಂತ ಒಂದು ಥಾಟ್ ಪ್ರೊಸೆಸ್ ಇದೆ ಅಂತಂದರೆ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಬೋದು ಶೇರ್ಸ್ಗಳನ್ನ, ಅಥವಾ ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು. ಬಟ್ 200 ರೂಪೀಸ್ ಇನಿಷಿಯಲ್ ಚಾರ್ಜಸ್ ಇರುತ್ತೆ ಸೆಟಪ್ ಮಾಡಲಿಕ್ಕೆ. ಒನ್ಸ್ ಇದು ಸೆಟಪ್ ಆಯಿತು ಅಂತಂದರೆ ನೀವು ನಿಮ್ಮ ಹತ್ರ ಇರ್ತಕ್ಕಂತಹ ಶೇರ್ಗಳೇನಿದೆಯೋ ಅದನ್ನು ಖಾಲಿ ಕೂರಿಸ್ಕೊಳ್ದೇನೆ ಅಕೌಂಟಲ್ಲಿ ಅದನ್ನು ನೀವು ರೆಂಟ್ ಮಾಡ್ಬೋದು. ಆಲ್ ಇನ್ ಆಲ್ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಲೆಂಡಿಂಗ್ ಆ್ಯಂಡ್ ಬಾರೋವಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ ಇದನ್ನು. ಸೊ ಯಾರ ಹತ್ರ ಹೋಲ್ಡಿಂಗ್ ಇದೆಯೋ ಶೇರ್ಸ್ಗಳು, ಅವರು ಆಸ್ ಅ ಲೆಂಡರ್ ಆಗಿ ಇಲ್ಲಿ ಕೆಲಸ ಮಾಡ್ತಾರೆ. ನಿಮ್ಮ ಹತ್ರ ಈಗ ಇನ್ನೂ ಸಿಂಪಲ್ ಎಕ್ಸ್ಪ್ಲನೇಷನ್ ಅಂತಂದರೆ, ನಿಮ್ಮ ಹತ್ರ ಒಂದು ಆಸ್ತಿ ಇದೆ, ಆಸ್ ಅ ಶೇರ್ ಆಸ್ತಿ ಇದೆ ಅಂತಂದರೆ ಆ ಶೇರ್ಗಳನ್ನ ನೀವು ಸುಮ್ಮನೆ ಇಟ್ಕೊಂಡು ಕುತ್ಕೊಳ್ಬೋದಿತ್ತು. ಬಟ್ ಅದನ್ನು ಬೇರೆಯವರಿಗೆ ಕೊಟ್ಟು ಅದಕ್ಕೆ ಕೆಲಸ ಮಾಡತಕ್ಕಂತಹ ಒಂದು ವಿಚಾರ. ಹೋಲ್ಡಿಂಗು ಹಾಗೆ ಇರುತ್ತೆ, ನಿಮ್ದು ಓನರ್ಶಿಪ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದರ ರಿಲೇಟೆಡ್ ಆ್ಯಕ್ಷನ್ಸ್ಗಳು ಏನೇ ಇದ್ರೂ ಕೂಡ ಶೇರ್ ಆ್ಯಕ್ಷನ್ಸ್ಗಳ ಬೆನಿಫಿಟ್ ಕಂಪ್ಲೀಟ್ ಆಗಿ ನಿಮಗೆ ಸಿಗುತ್ತೆ. ಆ ಸ್ಪೆಸಿಫಿಕ್ ಪೀರಿಯಡ್ ಏನಿರುತ್ತೆ, ಕಾಂಟ್ರಾಕ್ಟ್ ಪೀರಿಯಡ್ ಮುಗಿದಾದ ತಕ್ಷಣ ನಿಮಗೆ ಓವರ್ ಆಲ್ ಆ ಶೇರು ರಿಟರ್ನ್ ಆಗುತ್ತೆ. ಸೊ ಎಂಟೈರ್ ಪ್ರಾಸೆಸ್ಸನ್ನು ಆಟೋಮೇಷನ್ ಮಾಡೋದ್ರ ಮೂಲಕ ಬಹಳ ಸಿಂಪ್ಲಿಫೈಡ್ ವೇದಲ್ಲಿ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಧನ್ ಪ್ಲಾಟ್ಫಾರ್ಮ್ ಮಾಡಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಆಮೇಲೆ ನೀವು ಚೆಕ್ ಮಾಡ್ಬೋದು. ಇವಾಗ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ, ಸರ್ ಕರೆಕ್ಟ್ ನಮ್ಮ ಡಿಮ್ಯಾಟ್ ಅಕೌಂಟಿಂದ ಅಕೌಂಟಲ್ಲಿಂದ ಸ್ವಲ್ಪ ಮೂಮೆಂಟ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ಎಷ್ಟು ಸೇಫ್ ಆಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಮೆಕ್ಯಾನಿಸಮ್? ನಂಬರ್ 1, ಇಟ್ ಕಮ್ಸ್ ಅಂಡರ್ ರೆಗ್ಯುಲೇಷನ್. ಅಂದರೆ ಸೆಬಿನೂ ಇನ್ವಾಲ್ವ್ ಆಗಿರುತ್ತೆ, ಅದರ ಜೊತೆಗೆ ಎಕ್ಸ್ಚೇಂಜಸ್ ಲೆವೆಲ್ಗಳಲ್ಲಿ ಇದಾಗ್ತಾ ಇರೋದ್ರಿಂದ ಕಂಪ್ಲೀಟ್ ಸೇಫ್ ವೇದಲ್ಲಿ ಇದು ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ವಾಟ್ ಈಸ್ ದ ಗ್ಯಾರಂಟಿ ಅಪ್ಪ? ಈಗ ತೊಗೊಂಡ್ರನ್ನ ಕೈ ಎತ್ಕೊಂಡ್ಬಿಟ್ರೆ, ಸಪೋಸ್ ಈಗ ನಾವು ನೋಡ್ತಾ ಇರೋಂಥ ಎಕ್ಸಾಂಪಲಲ್ಲಿ ನಾನು ಶೇರ್ಗಳನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ ಮೂಮೆಂಟರಿಗೆ. ಬಟ್ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ವಾಪಸ್ ನನಗೆ ಶೇರ್ಗಳನ್ನ ಅವ್ನು ಕೊಡಲಿಕ್ಕೆ ಕೈ ಎತ್ಕೊಂಡ್ಬಿಟ್ರೆ ಏನು ಮಾಡೋದು, ಅವನ ಹತ್ರ ದುಡ್ಡೇ ಇಲ್ಲ ಆ ಸಮಯದಲ್ಲಿ ಅಂತ ನನಗಿದ್ರೆ ಏನು ಮಾಡೋದು, ಈ ರೀತಿ ಅಂತ ಒಂದು ಥಾಟ್ ಪ್ರೊಸೆಸ್ ಬರುತ್ತೆ. ಇದಕ್ಕೆ ಒನ್ ಆಫ್ ದ ರಿಸ್ಕ್ ಮ್ಯಾನೇಜ್ಮೆಂಟ್ ಮೆಥಡ್ಸನ್ನು ಫಾಲೋ ಮಾಡುತ್ತೆ ಎಕ್ಸ್ಚೇಂಜಸ್ಗಳು. ಈಗ ನಾನೊಬ್ಬ ಬಾರೋವರ್ ಆಗಿದ್ದೀನಿ, ನನಗೆ ಶೇರ್ಗಳನ್ನು ತೊಗೊಂಡು ಅದನ್ನು ಶಾರ್ಟ್ ಸೆಲ್ ಮಾಡಬೇಕು ಅಥವಾ ಅದನ್ನು ಸೆಲ್ ಮಾಡಬೇಕು ಅಂತಂದರೆ ಐ ನೀಡ್ ಟು ಸಬ್ಮಿಟ್ ದ ಕೊಲಾಟ್ರಲ್. ಸೊ ಇನಿಷಿಯಲಿ ನಾನು ಎಕ್ಸ್ಚೇಂಜ್ಗೆ 125% ಕೊಲಾಟ್ರಲ್ ಕೊಡಬೇಕಾಗುತ್ತೆ. ಅಂದರೆ 1 ಲಕ್ಷದ ವ್ಯಾಲ್ಯೂ ಇದೆ ಅಂತಂದರೆ 1,25,000 ಅಮೌಂಟನ್ನು ನಾವು ಅಲ್ಲಿ ಎತ್ತಿಡಬೇಕಾಗುತ್ತೆ. ಫಸ್ಟ್ ಲೆವೆಲಲ್ಲೇ ಕಲೆಕ್ಟ್ ಮಾಡ್ತಾರೆ, ಕೊಲಾಟ್ರಲ್ ಅಂತ ಹೇಳ್ತಾರೆ ಇದನ್ನು. ಅದಿಲ್ಲ ಅಂತಂದರೆ SLBM ಕಾಂಟ್ರಾಕ್ಟ್ಗೆ ಅಲೋನೇ ಮಾಡಲ್ಲ ಬಾರೋವರ್ಸ್ಗಳಿಗೆ. ಸೊ ಹಾಗಾಗಿ ಫಸ್ಟ್ ಲೇಯರ್ ಆಫ್ ಸೇಫ್ಟಿ ಇದ್ದೇ ಇರುತ್ತೆ. ಸ್ಟಾಕ್ಸ್ಗಳ ವಾಲಟಿಲಿಟಿ ಅದೆಲ್ಲ ಮಾಮೂಲಿ ಆ್ಯಸ್ ಇಟ್ ಈಸ್ ಇದ್ದೇ ಇರುತ್ತೆ. ನಿಮ್ದೊಂದು ಸರ್ಟನ್ ಪರ್ಟಿಕ್ಯುಲರ್ ಬೈಯಿಂಗ್ ಪ್ರೈಸ್ ಇರುತ್ತೆ, ಅದರ ಬೇಸಿಸಲ್ಲಿ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಹಿಯರ್. ಬಟ್ ಅಲಾಂಗ್ ವಿತ್ ಅ ಹೋಲ್ಡಿಂಗ್ ನೀವು ಆ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪೀರಿಯಡ್ ಅಥವಾ ಕಾಂಟ್ರಾಕ್ಚುವಲ್ ಪೀರಿಯಡ್ ಏನಿರುತ್ತೋ, ಯೂಶುವಲಿ 1 ಮಂತ್, ಹಾಗೆ ಮೊದಲನೆಯ ವಾರ ಏನಿದೆಯೋ, ಮೊದಲನೇ ವಾರ ಗುರುವಾರದ ದಿನ ಈ ಒಂದು ಕಾಂಟ್ರಾಕ್ಟ್ ಯೂಶುವಲಿ ಎಕ್ಸ್ಪೈರ್ ಆಗುತ್ತೆ. ಕಾಂಟ್ರಾಕ್ಟ್ ಎಕ್ಸ್ಪೈರ್
ಆದ ತಕ್ಷಣ ನಿಮ್ಮ ಅಕೌಂಟಿಗೆ ವಾಪಸ್ ಇಮಿಡಿಯೇಟ್ಲಿ ಆ ಒಂದು ಪರ್ಟಿಕ್ಯುಲರ್ ಶೇರ್ಗಳೇನಿದೆಯೋ ವಾಪಸ್ ಬಂದ್ಬಿಡುತ್ತೆ. ಸೊ ನೀವು ಖಾಲಿ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಅಡಿಷನಲ್ ಆಗಿ ಒಂದು ರೆಂಟನ್ನು ಜನರೇಟ್ ಮಾಡ್ತಕ್ಕಂಥ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಇದು. ಬಟ್ ಇದನ್ನ ಪ್ರಾಕ್ಟಿಕಲ್ ವೇದಲ್ಲಿ ಮಾಡಲಿಕ್ಕೆ ತುಂಬಾ ಚಾಲೆಂಜಸ್ಗಳಿತ್ತು ಮುಂಚೆ, ಇವಾಗ ಸಿಂಪ್ಲಿಫೈ ಆಗಿದೆ ಪ್ರೋಸೆಸ್, ಅಥವಾ ಆಗ್ತಾ ಇದೆ. ಓವರ್ ದ ಡೌನ್ ಲೈನ್ ಬೇರೆಯವರು ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಅಂಡ್ ಇನ್ನೊಂದು ಪ್ರಶ್ನೆಯಲ್ಲೇ ಬರ್ತಕ್ಕಂಥದ್ದು ನೆಕ್ಸ್ಟ್, ಧನ್ ಪ್ಲಾಟ್ಫಾರ್ಮ್ ಸೇಫಾ ಅಂತಕ್ಕಂಥದ್ದು ಕೇಳಬಹುದು ನೀವು. ಧನ್ ಬೇಸಿಕಲಿ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಆಗಿರ್ತಾರೆ. ಅಂಡ್ ಎಂಟೈರ್ ಮೆಕ್ಯಾನಿಸಮ್ ಏನಿತ್ತು, ನಾವು ಬ್ರೋಕರ್ಗೆ ಮುಂಚೆ ಆದ್ರೆ ಕಾಲ್ ಮಾಡಿ ಮಾತಾಡಬೇಕಾಗಿತ್ತು. ಬಟ್ ಇವತ್ತಿನ ಕಾಲಕ್ಕೆ ಅವ್ರ ಕಡೆಯಿಂದ ಒಂದು ಮೆಕ್ಯಾನಿಸಮ್ ಅನ್ನು ಬಿಲ್ಡ್ ಮಾಡಿರ್ತಕ್ಕಂಥದ್ದು. ನೀವು ಡೈರೆಕ್ಟ್ ಆಗಿ ಬಾರೋವರ್ನ ಕಾಂಟ್ರಾಕ್ಟ್ನ ಮಾಡ್ಕೊಳ್ಳಿಕ್ಕೆ ಅಪ್ರೂವ್ ಮಾಡಬೇಕು, ಅಥವಾ ಅವ್ರಿಗೆ ಕಾಲ್ ಮಾಡಬೇಕು, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಇವ್ರ ಜೊತೆ ಮಾತಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇಲ್ಲ. ನಿಮ್ಮ ಕಡೆಯಿಂದ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ನೀವು ಆಫರ್ ಮಾಡ್ತೀರಾ, ಅಥವಾ ರೆಂಟ್ ಆಪ್ಷನ್ ಏನಿದೆಯೋ ಆರ್ಡರ್ ವಿಂಡೋ ಪ್ರಕಾರ ಅದನ್ನು ಮಾಡ್ತೀರಾ. ಅದ್ರ ಬೇಸಿಸ್ ಅಲ್ಲಿ ಓವರ್ ಆಲ್ ಡೆಫಿನೇಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ, ಈ ಒಂದು ಪರ್ಟಿಕ್ಯುಲರ್ ಮೆಕ್ಯಾನಿಸಮ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದ್ರೆ ಏನೇನು ಚಾರ್ಜಸ್ಗಳಿರುತ್ತೆ. ಮೆಜಾರಿಟಿ ಆಫ್ ದ ಬ್ರೋಕರ್ಸ್ಗಳು ಇವತ್ತಿನ ಕಾಲಕ್ಕೆ ಎಲ್ಲ ಬ್ರೋಕರ್ಸ್ಗಳು ಆಫರ್ ಮಾಡ್ತಾರೆ. ನೀವು ಕಾಲ್ ಮಾಡಿ ಮಾತಾಡಬೇಕಾಗುತ್ತೆ, ನಿಮ್ಮ ಹತ್ರ ಇರೋ ಸ್ಟಾಕ್ಸ್ಗಳನ್ನ ರೆಂಟ್ ಮಾಡಬೇಕು ಅಂತಂದ್ರೆ 10 to 20% ಆಫ್ ಯುವರ್ ಅರ್ನಿಂಗ್, ಏನ್ ರೆಂಟ್ ಅರ್ನಿಂಗ್ ಇರುತ್ತೋ ಅದನ್ನ ಚಾರ್ಜ್ ಮಾಡ್ತಾರೆ ಇವತ್ತಿನ ಕಾಲಕ್ಕೆ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ. ದನ್ ಇವತ್ತಿನ ಕಾಲಕ್ಕೆ 4.99% ನಷ್ಟು ಓವರ್ ಆಲ್ ರೆಂಟ್, ಈಗ ನೀವು 100 ರೂಪಾಯಿ ಗಳಿಸಿದಿರಾ ಅಂತಂದ್ರೆ ಅದರಲ್ಲಿ 4.99 rupees ನಷ್ಟು ಇವ್ರಿಗೆ ಕೊಡಬೇಕಾಗುತ್ತೆ ನೀವು ಆಸ್ ಅ ಚಾರ್ಜಸ್ ಆಗಿ ಆನ್ ದ ರೆಂಟ್ ಯು ಅರ್ನ್ಡ್. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ, ಎಷ್ಟು ಅರ್ನಿಂಗ್ ಪೊಟೆನ್ಷಿಯಲ್ ಇದೆ ಸರ್ ಈ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ಅಂತ ಕೇಳ್ಬೋದು ನೀವು. ಆನ್ ಅವರೇಜ್ ಮಂತ್ಲಿ ಕಾಂಟ್ರಾಕ್ಟ್ಸ್ಗಳು ಇದಾಗಿರೋದ್ರಿಂದ 0.5%, 1% ವರೆಗೂ ಹೋಗುತ್ತೆ. ಸ್ಟಾಕ್ಸ್ ಟು ಸ್ಟಾಕ್ ವೇರಿ ಆಗುತ್ತೆ. ಆಫರ್ಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್. ಬಿಕಾಸ್ ಈ ಒಂದು XYZ ಸ್ಟಾಕ್ಸ್ ಇದೆ, ಸಟನ್ ಇನ್ನೊಂದು ಪರ್ಟಿಕ್ಯುಲರ್ ABC ಅನ್ನೋ ಸ್ಟಾಕ್ ಇದೆ, ಅದಕ್ಕೆ ಜಾಸ್ತಿ ರೆಂಟಲ್ ಇದೆ. ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ನೀವು ಹೋಲ್ಡ್ ಮಾಡ್ತಿದ್ರೆ, ಅಥವಾ ಎರಡು ಸ್ಟಾಕ್ನ ಹೋಲ್ಡ್ ಮಾಡ್ತಿದ್ರೆ ಅದರಲ್ಲಿ ರೆಂಟ್ ಜಾಸ್ತಿ ಸಿಗುತ್ತೆ ಅಂತಂದ್ರೆ ಅದನ್ನ ನೀವು ಡ್ಯಾಶ್ ಬೋರ್ಡ್ ಅಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಆಪ್ಷನ್ ನೋಡ್ಕೊಂಡೆ ನೀವು ಇಂಪ್ಲಿಮೆಂಟ್ ಮಾಡ್ಬೋದು. ಇದನ್ನ ಇವನ್ ಇನ್ಫ್ಯಾಕ್ಟ್ NSE ವೆಬ್ಸೈಟ್ ಅಲ್ಲೂ ಕೂಡ ನೀವು ಸಪರೇಟ್ ಒಂದು ಮೆಕ್ಯಾನಿಸಮ್ ಆಗಿ ಇದು ಆಪರೇಟ್ ಆಗುತ್ತೆ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಮೇಜರ್ ಅಡ್ವಾಂಟೇಜಸ್ SLBM ತರ್ತಕ್ಕಂಥದ್ದು, ನೀವು ಸೆಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಇರತಕ್ಕಂಥ ಶೇರ್ಗಳನ್ನ ನೀವು ಸೆಲ್ ಮಾಡಲ್ಲ, ಓನರ್ಶಿಪ್ ನಿಮ್ಮ ಹತ್ರನೇ ಇರುತ್ತೆ. ಅಡಿಷನಲ್ ಆಗಿ ಆನ್ ಟಾಪ್ ಆಫ್ ಎವ್ರಿ ಬೆನಿಫಿಟ್, ಶೇರ್ ಹೋಲ್ಡಿಂಗಿನ ಬೆನಿಫಿಟಿನ ಜೊತೆಗೆ ಅಡಿಷನಲ್ ಆಗಿ ರೆಂಟ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇವತ್ತಿನ ಕಾಲಕ್ಕೆ ಇರುತ್ತೆ. ಇದರ ರಿಲೇಟೆಡ್ ಆದಷ್ಟು ಡೀಟೇಲ್ಡ್ ಮಾಹಿತಿಗಳನ್ನು ನಾನು ಕೊಟ್ಟಿರ್ತೀನಿ. ಒಂದ್ಸತಿ ನೀವು ಕೂಡ ಖುದ್ದಾಗಿ ಎಕ್ಸ್ಪ್ಲೋರ್ ಮಾಡಬಹುದು. ದನ್ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಈ ವಿಡಿಯೋ ಆದ್ಮೇಲೆ ನೀವು ಒಂದ್ಸತಿ ಚೆಕ್ ಮಾಡಬಹುದು. ಆಲ್ ಇನ್ ಆಲ್ ಜಸ್ಟ್ ರ್ಯಾಂಡಮ್ ಆಗಿ ಇಟ್ಕೊಳ್ಳೋ ಬದಲು ಶೇರ್ ಅನ್ನ ಲಾಂಗ್ ಟರ್ಮ್ ಹೋಲ್ಡಿಂಗ್ ಇದೆ ನಿಮಗೆ, ಜಾಸ್ತಿ ಎಲ್ಲ ನೀವು ಫ್ಲಕ್ಚುಯೇಟ್ ಮಾಡಲ್ಲ, ಇನ್ ಬಿಟ್ವೀನ್ ಡಿಸ್ಟರ್ಬ್ ಮಾಡಲ್ಲ ನಿಮ್ಮ ಹೋಲ್ಡಿಂಗ್ ಅನ್ನ ಅಂತಕ್ಕಂಥ ಥಾಟ್ ಪ್ರೊಸೆಸ್ ಇದೆ. ಒಂದು 10, 15 ಅಥವಾ 5 ಸ್ಟಾಕ್ಸ್ಗಳನ್ನ ಹೋಲ್ಡ್ ಮಾಡಿದ್ದೀರಾ, ಲಾಂಗ್ ಟರ್ಮ್ ಇಟ್ಕೊಂಡಿದ್ದೀರಾ ಶೇರ್ಗಳನ್ನ ಅಂತಕ್ಕಂಥ ಸಿಚುವೇಶನ್ ಅಲ್ಲಿ ಈ ಒಂದು ಮೆಕ್ಯಾನಿಸಮ್ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಅಡಿಷನಲ್ ರಿಟರ್ನ್ ಏನಿದೆಯೋ ಆನ್ ಸ್ಟಾಕ್ ರೆಂಟಿಂಗ್ ನೀವು ಗಳಿಸಬಹುದು ಇವತ್ತಿನ ಕಾಲಕ್ಕೆ SLBM ಮೂಲಕ. ಐ ಹೋಪ್ ನೀವು ಪಾಯಿಂಟರ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಬರ್ತಕ್ಕಂಥ ದಿನಗಳಲ್ಲಿ ಅಥವಾ ಅಪ್ಡೇಟ್ಸ್ಗಳಲ್ಲಿ ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ, ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.